ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನನ್ನ ಜೊತೆ ಮುಂದೆ ಬರೆಯಲಿ ಸರ್. ನಿಮಗೆ ಬೇಕಾದಂಥ ಎಲ್ಲ ಮೆಟೀರಿಯಲನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ವಿಡಿಯೋ ಪ್ರಾರಂಭ ಮಾಡ್ತೇನೆ, ಟೆನ್ಷನ್ ತಗೋಬೇಡಿ. ಒಂದೇ ಒಂದು ನಿಮಿಷದೊಳಗೆ ಏನೇನು ಇಲ್ಲಿವರೆಗೂ ಕೆಲಸ ಆಗಿದೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಅಂತ ಹೇಳುತ್ತಿರುವಂಥದ್ದು. ಸುಮಾರು ಪ್ರತಿಯೊಂದು ಸಬ್ಜೆಕ್ಟಿನ ಮೇಲೆ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆ ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳು ಸಾಲ್ವ್ ಮಾಡಿದ್ದೇ ಆದಲ್ಲಿ ನಿಜವಾಗಿಯೂ ಐ ಪ್ರಾಮಿಸ್ ಯು, ಐ ಶ್ಯೂರ್ ಯು ಮ್ಯಾನ್, ಆಯಿತಾ? ಇಷ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಎಕ್ಸಾಮಿಗೆ ಅದೇ ಬರೋದು. ದಯವಿಟ್ಟು ಕೂತ್ಕೊಂಡು ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಬರೆದು ಕಲೀರಿ ಆ 3 ಪ್ರಶ್ನೆ ಪತ್ರಿಕೆಗಳನ್ನು ಪರ್ಫೆಕ್ಟಾಗಿ. ನನ್ನ ದ್ವಿತೀಯ PUC ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪ್ರಥಮ PUC ವಿದ್ಯಾರ್ಥಿಗಳಾಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಇದೇ ಸರ್ ನನ್ನ ಮೆಸೇಜ್. ಏನು ಅಂದರೆ, ನಾನು ಅಪ್ಲೋಡ್ ಮಾಡಿರುವಂತಹ 3 ಪ್ರಶ್ನೆ ಪತ್ರಿಕೆಗಳನ್ನು ದಯವಿಟ್ಟು ಕೂತ್ಕೊಂಡು ವರ್ಕ್ ಮಾಡಿ. ಇಲ್ಲದ ಪ್ರಶ್ನೆ ಪತ್ರಿಕೆಗಳು ಅಂದರೆ ಉರ್ದು ನನ್ನ ಹತ್ರ ದಯವಿಟ್ಟು ಇಲ್ಲ, ಬೇಜಾರಾಗಬೇಡಿ. ಯಾರು ಕೂಡ ಬಹಳ ಕಮೆಂಟ್ಸ್ಗಳಲ್ಲಿ ಹಾಕ್ತಾ ಇದ್ದೀರಾ. ಇಫ್ ಐ ಗೆಟ್ ಶೂರ್ ಇಟ್ಕೊಂಡು ಏನು ಸರ್ ಮಾಡಲಿ, ಬೇರೆಯವ್ರಿಗೆ ಹೆಲ್ಪ್ ಆಗಬೇಕು ಅಂತಲೇ ಯೂಟ್ಯೂಬ್ ಚಾನಲನ್ನು ರೆಡಿ ಮಾಡಿರುವಂಥದ್ದು. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಆದರೆ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ವಿಡಿಯೋ ನೋಡುವವರು ಒಂದು ಪೆನ್ನು ಒಂದು ಪೇಪರ್ ಇಟ್ಕೊಂಡ್ರೆ ನಿಜವಾಗಿಯೂ ನಾಳೆಯಿಂದ ನೀವೇ ಟೀಚರು. ಯು ಆರ್ ದ ಪರ್ಫೆಕ್ಟ್ ಇನ್ ದಿಸ್, ಆಯಿತಾ, ಪಾರ್ಟ್ ಆಫ್ ದ ಗ್ರಾಮರ್ ಅಂದ ತಕ್ಷಣ ವಿಡಿಯೋ ಸ್ಕಿಪ್ ಮಾಡಿದವರೆ ಬಹಳ ಜನ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ನಾವು ಕೂಡ ಗ್ರಾಮರ್ ಅಂತ ಹೆದರ್ಕೊಂಡು ಕಡಿಮೆ ಅಂಕಗಳನ್ನು ಎಕ್ಸಾಮಲ್ಲಿ ಸ್ಕೋರ್ ಮಾಡಿದ್ವಿ. ಆದರೆ ಗ್ರಾಮರ್ ಇಷ್ಟು ಈಸಿ ಇರುತ್ತಾ ಅಂದು ಎಕ್ಸಾಮ್ ರಿಸಲ್ಟ್ ಬಂದಾದ ಮೇಲೆ ಗೊತ್ತಾಗಿದ್ದು. ಇವತ್ತು ನಿಮಗೆ ಎಕ್ಸಾಮ್ಗಿಂತ ಮುಂಚೆ ನಾನು ಕಲಿಸ್ತಾ ಇದ್ದೀನಿ ಸರ್. ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಗ್ರಾಮರ್ ಸ್ಪೆಲ್ಲಿಂಗನ್ನು ಫಸ್ಟ್ ಕಲೀರಿ. ಆ ಗ್ರಾಮರ್ ಸ್ಪೆಲ್ಲಿಂಗು AR ಅನ್ನೋದು ತಪ್ಪು, ನೆನಪಿರಲಿ. ಗ್ರಾಮರ್ ಸ್ಪೆಲ್ಲಿಂಗು GRAMMAR ಅನ್ನೋದು ಸರಿಯಾದ ಉತ್ತರ. ಸ್ಪೆಲ್ಲಿಂಗು ಇಂಗ್ಲೀಷ್ ಗ್ರಾಮರು. ಹಾಗಿದ್ರೆ ಈ ವಿಡಿಯೋ ಯಾರ್ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ 8ನೇ ತರಗತಿ, 9ನೇ ತರಗತಿ, 10ನೇ ಕ್ಲಾಸು, 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್, ಕ್ಲಾಸ್ 11 ಇಲ್ಲಿವರೆಗೂ ಹೆಲ್ಪ್ ಆಗುತ್ತೆ. ಅಷ್ಟೇನಾ ಸರ್? ನೋ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಬನ್ನಿ ಸರ್, ನಾನು ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕ್ವಶನ್ ನಂಬರ್ 27, ಕ್ವಶನ್ ನಂಬರ್ 27ಅಲ್ಲಿ ಇದೇ ಕ್ವಶನ್ ಬರುತ್ತೆ. ಅದು B ಮೇನ್ ಕ್ವಶನ್ ಆಗಿರುತ್ತೆ, 27B. ಹಾಗಿದ್ರೆ ಏನಲ್ಲಿ ಏನು ಅಂತ ಕೇಳ್ಬೋದು. ಲಾಸ್ಟ್ ವಿಡಿಯೋ ಇನ್ ಅವರ್ ಲಾಸ್ಟ್ ಕ್ಲಾಸ್, ಹೌದಲ್ವಾ, ವಿ ಡಿಸ್ಕಸ್ಡ್ ಅಬೌಟ್ ಕ್ವಶನ್ ಟ್ಯಾಕ್ಸಿನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ ದಿಸ್ ಕ್ಲಾಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಡೂ ಫಾರ್ಮ್ಸ್ ಆಫ್ ವರ್ಬ್ಸಿನ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ವಿ ವಿಲ್ ಬಿ ಲುಕಿಂಗ್ ಅಟ್ ಡೂ ಫಾರ್ಮ್ ಆಫ್ ವರ್ಬ್ಸಿನ ಬಗ್ಗೆ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಪ್ರಶ್ನೆನಲ್ಲೇ ಇದೆ, ಚೇಂಜ್ ಇನ್ ಟು ಅ ಕ್ವಶನ್ ಬಿಗಿನಿಂಗ್ ವಿತ್ ದಿ ರೈಟ್ ಫಾರ್ಮ್ ಆಫ್ ಡೂ ಅಂತ ಇರುತ್ತೆ. ಇದನ್ನು ನಿಮಗೆ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಹಿಂಗೆ ಇದ್ರ ಜೊತೆ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಆ ಪ್ರಶ್ನೆ ಈಗ ಬರಿತೀನಿ ನೋಡಿ. ಈಗ ಎಂತಹ ಪ್ರಶ್ನೆ ಬರಿತೀನಿ ಅಂದರೆ, ನೀವು ನಗಬೇಕು, ನಾನು ನಗಬೇಕು, ಎಲ್ಲರಿಗೂ ಕೂಡ ಸಂತೋಷ ಆಗಬೇಕು ಅಂಥ ಪ್ರಶ್ನೆಯನ್ನು ಬರ್ಕಂತ ನಾವು ಕಲಿತಾ ಹೋಗೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ಬನ್ನಿ. ಶಿ ಸ್ಮೈಲ್ಸ್ ಎಟ್ ಮೀ. ಸರ್, ಅವಳು ನನ್ನನ್ನು ನೋಡಿಬಿಟ್ಟು ಸ್ಮೈಲ್ ಕೊಡ್ತಾ ಇದ್ದಾಳೆ ಅಂತ. ಶಿ ಸ್ಮೈಲ್ಸ್ ಎಟ್ ಮೀ. ನೀವು ಎಕ್ಸಾಮಲ್ಲಿ ಉತ್ತರ ಇದಕ್ಕೆ ಏನು ಬರೀತೀರ ಗೊತ್ತಾ? ಶಿ ಈಸ್ ನಾಟ್ ಸ್ಮೈಲಿಂಗ್ ಎಟ್ ಮೀ. ಭಾಳ ಒಳ್ಳೆಯ ವಿದ್ಯಾರ್ಥಿಗಳು ಅಂದರೆ ಕ್ಲಾಸಿಗೆ ಅಟೆಂಡ್ ಆಗದೇ ಇರೋರು, ಅಂದರೆ ಭಾಳ ಯಾರ ಕಡೆಗೆ ನೋಡದೇ ಇರೋರು, ಅವ್ರು ಈ ಆನ್ಸರನ್ನು ಬರೆದು ಬರ್ತಾವ್ರೆ. ನಮ್ಮಂಥವ್ರು ಕರೆಕ್ಷನ್ ಮಾಡೋ ಟೈಮಲ್ಲಿ ಇದಕ್ಕೆ ಹಿಂಗಂತ ಹಾಕ್ಬಿಟ್ಟು 0 ಮಾರ್ಕ್ಸನ್ನು ಹಾಕ್ತೀವಿ. ಇದು 0 ಮಾರ್ಕ್ಸು. ಇನ್ನೊಬ್ಬರು ಬರೀತಾರೆ, ವಾಟ್ ಶಿ ಡಿಡ್ ಟು ಮೀ. ಅವಳು ನನಗೇನಪ್ಪ ಮಾಡಿದ್ಲು ಅಂತ ಬರೀತವ್ರೆ. ಇದಕ್ಕೂ ಕೂಡ 0 ಮಾರ್ಕ್ಸ್ ಎಕ್ಸಾಮಲ್ಲಿ ಕ್ರೆಡಿಟ್ ಆಗುತ್ತೆ. ಇದಕ್ಕೆ, ಈ ಪ್ರಶ್ನೆಗೆ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ಏನೋ ಒಂದು ಬರಿತಾ ಇದ್ದೀರಾ, ಆಯಿತಾ? ಇದೆಲ್ಲ ತಪ್ಪು. ಹಾಗಿದ್ರೆ ವಾಟ್ ಈಸ್ ದ ರೈಟ್ ಆನ್ಸರ್? ನೋಡಿ, ಈಗ ರೈಟ್ ಆನ್ಸರ್ ನಾನು ಡೈರೆಕ್ಟಾಗೆ ಬರಿತೀನಿ, ಯಾಕಂದರೆ ಬಹಳ ವಿಡಿಯೋ ಬೋರಿಂಗ್ ಆಗಬಾರ್ದು. ಆದರೆ ಕಲಿಸ್ಕೊಡ್ತೀನಿ. ಶಿ ಸ್ಮೈಲ್ಸ್ ಎಟ್ ಮೀ. ವಾಟ್ ಈಸ್ ಅವರ್ ಕ್ವಶನ್? ಎಕ್ಸ್ಕ್ಯೂಸ್ ಮೀ. What is our question, my dear children? She smiles at me. What is our question? Change into a question. ಅದನ್ನು ಪ್ರಶ್ನೆ ಮಾಡಬೇಕಂತೆ. ಕ್ವಶನ್ ಮಾಡಬೇಕು ಅಂದರೆ ಫಸ್ಟು ಕ್ವಶನ್ ಮಾರ್ಕ್ ಹಾಕಬೇಕು. ಬಿಗಿನಿಂಗ್ ವಿತ್ ದಿ ರೈಟ್ ಫಾರ್ಮ್ ಆಫ್ ಡೂ ಅಂತ ಇದೆ. ನಾನು ಡೈರೆಕ್ಟಾಗಿ ಆನ್ಸರ್ ಬರೀತೀನಿ. ಡಸಂಟ್ ಶಿ. ಇದು ಇದಕ್ಕೆ ಉತ್ತರ. ಇದಕ್ಕೆ ಇದೇ ಉತ್ತರ, ಇಷ್ಟೇ ಉತ್ತರ. ಆದರೆ ನೀವು ಏನೇನು ಬರೆದಿದ್ರಿ ಅಂತ ನಾನೆಲ್ಲ ತೋರಿಸಿದ್ದೆ. ಇದು ಬರಿಬೇಕು ಅಂದರೆ ಎಷ್ಟು ಸಮಯ ತಗೊಂಡೆ ನಾನು? ಜಾಸ್ತಿ ಅಂದರೆ ಒಂದು 4 ಸೆಕೆಂಡ್, ನಾಟ್ ನಿಮಿಷ ಸರ್,
ಸೆಕೆಂಡ್ಸಲ್ಲಿ ರೈಟ್ ಆನ್ಸರನ್ನು ಬರೆದಿದ್ದೀನಿ. ಇದರ ಅರ್ಥವೇನು ಅಂದರೆ ನೀವುಗಳು ಕೂಡ ಪರ್ಫೆಕ್ಟ್ ಆಗ್ತೀರಾ. ದಯವಿಟ್ಟು 10 ನಿಮಿಷ ಕೊಡಿ ನನಗೆ. ಈ ವಿಡಿಯೋಗೆ 10 ನಿಮಿಷ ಕೊಟ್ಟರೆ ಯು ಆರ್ ದ ಪರ್ಫೆಕ್ಟ್ ಇನ್ ಎಕ್ಸಾಮ್ ಹಾಲ್. ಯಾವನಿಗೋ ಕೇಳಿ ಉತ್ತರಗಳನ್ನು ಬರೆಯಲ್ಲ. ಫಸ್ಟ್ ಬೆಂಚಲ್ಲಿ ಕುಂತವನು ಏನು ಬರೀತಾನೋ ಲಾಸ್ಟ್ ಬೆಂಚು ಅದೇ ಬರೆದ್ರೆ ಆನ್ಸರ್ ತಪ್ಪಾಗತ್ತೆ ಸರ್, ಆಯಿತಾ. ಇದು ಸರಿಯಾದ ಉತ್ತರ. ದಿಸ್ ಈಸ್ ದ ರೈಟ್ ಆನ್ಸರ್. ಹೇಗೆ ಬಂತು ಏನು ಎಲ್ಲದೂ ಕೂಡ ಕಲಿಸ್ಕೊಡ್ತೇನೆ. ಫಸ್ಟು ಇದನ್ನು ನಾವು ಕಲಿಬೇಕಿಲ್ಲಿ, ಆಯಿತಾ. ಬನ್ನಿ ಒಂದೊಂದಾಗಿ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ ವಿತ್ ಇಂಟ್ರೆಸ್ಟಿಂಗ್. ಬಹಳ ಸರಳವಾಗಿ ಬಹಳ ಈಸಿಯಾಗಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ವಿಡಿಯೋ ಸ್ಕಿಪ್ ಮಾಡಿದ್ರು ದಯವಿಟ್ಟು ಏನು ಕಲಿಯಲ್ಲ ನೀವು. ಎಷ್ಟೇ ಪರ್ಫೆಕ್ಟ್ ಇರಲಿ 10 ನಿಮಿಷ ಈ ವಿಡಿಯೋಗೆ ಕೊಡಿ ಸರ್. ನಿಮ್ಮ ಮೈಂಡಲ್ಲಿ ಇರುವಂಥದ್ದು ನಾನು ಹೇಳುವಂಥದ್ದು ಎರಡೂ ಕೂಡ ಕೋಆರ್ಡಿನೇಷನ್ ಆದರೆ, ಎರಡೂ ಕೂಡ ಸರಿ ಅನ್ನೋದಾದರೆ ಖುಷಿಯಾಗಿರ್ತೀರ. ಈಗ ಡೂ ಫಾರಮ್ ಆಫ್ ವರ್ಬ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ವಾಟ್ ಆರ್ ದಿ ಡೂ ಫಾರಮ್ ಆಫ್ ವರ್ಬ್ಸ್ ಇದೇ ಗೊತ್ತಿಲ್ಲ ಮಕ್ಕಳಿಗೆ. ಡೂ ಫಾರಮ್ ಆಫ್ ವರ್ಬ್ಸ್ ಅಂತ ಹೇಳಿದರೆ ನೀಟಾಗಿ ನೋಡ್ಕೊಳ್ಳಿ, ಇದೇ ಡೂ ಅಲ್ವಾ, ಇವು ಅವ್ರು ಕೊಟ್ಟಿರೋದು ಡೂ ಫಾರಮ್ ಆಫ್ ವರ್ಬ್ಸ್. ಡೂನಲ್ಲಿ ಇರುವಂತಹ ವಿಧಗಳು ಯಾವುದು ಅಂತ ಅಲ್ಲಿ ಕೇಳಿದ್ದಾರೆ. ಯಾವುದು ಅಂತ ಹೇಳಿದರೆ ಡೂ ಫಾರಮ್ ಆಫ್ ವರ್ಬ್ಸಲ್ಲಿ 3 ಇದ್ದಾವೆ ಸರ್. ಅದು 3 ಕೂಡ ಇಲ್ಲಿ ಬರಿತೀನಿ ನೋಡ್ಕೊಳ್ಳಿ. ಒಂದು ಡೂ ಇದೆ, ಇನ್ನೊಂದು ಡಸ್ ಅಂತ ಹೇಳ್ತೀವಿ, ಇನ್ನೊಂದು ಡಿಡ್ ಅಂತ ಹೇಳ್ತೀವಿ. ಇವೇ 3 3 ಡಸ್, ಆಯಿತಾ. ಕಾಣಲಿ ನಿಮಗೆ ನೋಡಿ, ಡೂ ಡಸ್ ಡಿಡ್ 3 ಕೂಡ ಈ ಡೂ ಫಾರಮಿನ ಟೈಪ್ಸ್ ಅಂತಿರೋ ಫಾರ್ಮ್ ಆಯಿತಾ. ಇದರ ಫಾರಮು 1 2 3 ಕ್ಲಿಯರ್. ಈ 3ರಲ್ಲಿ ಯಾವುದೋ ಒಂದನ್ನು ಯೂಸ್ ಮಾಡಿ ನಾವು ಪ್ರಶ್ನೆಯನ್ನು ಹಾಕಬೇಕಾಗತ್ತೆ. ಅರ್ಥ ಆಗುತ್ತಾ. ಇಲ್ಲಿ WH ಕ್ವಶನನ್ನು ಯೂಸ್ ಮಾಡಬಾರ್ದು ಪ್ರಶ್ನೆ ರೆಡಿ ಮಾಡಲಿಕ್ಕೆ. ಇದನ್ನೇ 3 ಯೂಸ್ ಮಾಡಬೇಕು. ಅಂದರೆ ಉತ್ತರ ಹೇಗಿರಬೇಕು ಅಂದರೆ ಡೂ ಇಂದನಾರ ಸ್ಟಾರ್ಟ್ ಆಗಿರಬೇಕು, ಡಸ್ ಇಂದನಾರ ಸ್ಟಾರ್ಟ್ ಆಗಿರಬೇಕು, ಆರ್ ವಿತ್ ಡಿಡ್. ಈ 3ರಲ್ಲಿ ಯಾವುದಾದ್ರೂ ಒಂದು ವರ್ಡನ್ನು ತಗೊಂಡು ನೀವು ತಮ್ಮ ಎಕ್ಸಾಮ್ ಬರೀಬೇಕಾಗಿರುತ್ತೆ. ಅರ್ಥ ಆಗುತ್ತಲ್ವಾ. ಸ್ಟಾರ್ಟ್ ಮಾಡೋಣಲ್ವಾ. ಬನ್ನಿ ಸರ್. ಹಾಗಿದ್ರೆ ಈಗ ನಮಗೆ ಗೊತ್ತಾಯಿತು ಡೂ ಫಾರಮ್ಸ್ ಅಂದರೆ ಏನು. ನೋಡಿ, ಡೂ ಫಾರಮ್ಸ್ ಅಂದ್ರೇನು ಇಲ್ಲಿ ಬರ್ಕೊಳ್ಳಿ ಸೈಡಿಗೆ. ಒಂದು ಡೂ, ಹೌದಲ್ವಾ, ಒಂದು ಡೂ ಫಾರಮ್ಸಲ್ಲಿ ಒಂದು ಡೂ ಬರುತ್ತೆ, ಇನ್ನೊಂದು ಡಸ್ ಬರುತ್ತೆ, ಇನ್ನೊಂದು ಡಿಡ್ ಬರುತ್ತೆ. ನೆನಪಿರಲಿ ಮಕ್ಕಳೇ, ಇದೇ 3. ಇದು ಎಕ್ಸಾಮಲ್ಲಿ ಅವ್ರು ಕೊಡಲ್ಲ, ಇದು ತಲೆನಲ್ಲಿರಬೇಕು. ಇದು ತಲೆಯಲ್ಲಿ ಇಟ್ಕೊಳ್ಳಿ, ಆಯಿತಾ. ಇದು ಯಾವಾಗ ಬರುತ್ತೆ ಅಂತ ಹೇಳಿದರೆ, ಇದು ನೋಡಿ ಡೂ ಯಾವಾಗ ಬರುತ್ತೆ ಅಂದರೆ ಬಹುವಚನ ಇದ್ದಾಗ, ಪ್ಲೂರಲ್ ಫಾರಮ್ ಇದ್ದಾಗ ಬರುತ್ತೆ. ಡಸ್ ಯಾವಾಗ ಬರುತ್ತೆ ಅಂದರೆ ಇದು ಸಿಂಗುಲರ್ ಆಗಿದ್ದಾಗ ಬರುತ್ತೆ. ಡಿಡ್ ಯಾವಾಗ ಬರುತ್ತೆ ಅಂದರೆ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದ್ದಾಗ ಬರುತ್ತೆ. ನೋಡ್ಕೊಳ್ಳಿ ಇನ್ನೊಮ್ಮೆ ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಈಸಿ ವೇನಲ್ಲಿ ಕಲಿಸ್ತಾ ಇದ್ದಾನೆ. ಡೂ ಯಾವಾಗ ಬರುತ್ತೆ ಹಾಗಿದ್ರೆ ನಮ್ಮ ಆನ್ಸರಲ್ಲಿ ಅಂದರೆ ಸಬ್ಜೆಕ್ಟು ಪ್ಲೂರಲ್ ಫಾರಮಲ್ಲಿ ಇರಬೇಕು. ಏನು ಸಬ್ಜೆಕ್ಟು ಪ್ಲೂರಲ್ ಫಾರಮಲ್ಲಿ ಇರಬೇಕು. ಡಸ್ ಯಾವಾಗ ಬರುತ್ತೆ ಆನ್ಸರಲ್ಲಿ ಅಂದರೆ ಅದು ಸಬ್ಜೆಕ್ಟು ಸಿಂಗುಲರ್ ಆಗಿರಬೇಕು. ಸಿಂಗಲ್ ಅಂದರೆ ಹಿ, ಶಿ, ಇಟ್ ಇದಿದ್ದರೆ ಮಾತ್ರ ಬರುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟು ಡಿಡ್ ಯಾವಾಗ ಬರುತ್ತೆ ಅಂದರೆ ಓದಿದಾಗ ಸೆಂಟೆನ್ಸು ಭೂತಕಾಲದಲ್ಲಿ ಇದೆ. ಇಫ್ ದ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್ ದೆನ್ ಯೂಸ್ ದಿಸ್ ಅಂತ. ಅರ್ಥ ಆಗತ್ತಲ್ವಾ. ಬನ್ನಿ, ಬಹಳ ಈಸಿಯಾಗಿದೆ. ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡಿಸ್ತೇನೆ ನೋಡಿ ಸರ್. ದಿ ಎಲಿಫೆಂಟ್ ELEPHANT ಎಲಿಫೆಂಟ್ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್. ಜಗ ಸಾಲಲ್ಲ, ಏನು ಮಾಡ್ತೀರಾ, ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಚಿಕ್ಕದಾಗಿ ಬರೀಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳಿ. ದಿ ಎಲಿಫೆಂಟ್ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್. ನೋಡಿ ಇಷ್ಟರಲ್ಲೇ ಆಯಿತು. ಇದು ನಮ್ಮ ಪ್ರಶ್ನೆ. ದಿಸ್ ಈಸ್ ಅವರ್ ಕ್ವಶನ್. ಇಮ್ಯಾಜಿನ್ ದಿಸ್ ಕ್ವಶನ್ ಹ್ಯಾಸ್ ಅಪಿಯರ್ಡ್ ಇನ್ ಯುವರ್ ಎಲ್ಲಿ ಸರ್ ಅದು ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಇದೇ ಪ್ರಶ್ನೆ ಬಂದಿದೆ. ಕುತ್ಕೊಂಡು ಏನು ಮಾಡಬೇಕು ಈಗ ಅಂತ. ಹೌದಲ್ವ. ಏನೂ ಇಲ್ಲ ಸರ್, ನಾನು ಕೊಟ್ಟಿದ್ದಲ್ವ ಡೂ ಡಸ್ ಡಿಡ್ ಅಂತ. ಈ ಸೆಂಟೆನ್ಸನ್ನು ಓದಿ. ಇಫ್ ಯು ರೀಡ್ ದಿಸ್ ಸೆಂಟೆನ್ಸ್ ಯು ವಿಲ್ ಐಡೆಂಟಿಫೈ ದಿಸ್ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಈ ಕೊಟ್ಟಿರುವ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ. ನನಗಂತೂ ಗೊತ್ತಾಗ್ಬಿಡ್ತದೆ, ಯಾಕಂದರೆ ನಾನು ಟೀಚರು ಲೆಕ್ಚರರು ದಿನ ಇದನ್ನೇ ಪಾಠ ಮಾಡುತ್ತಿರುವಂಥದ್ದಲ್ವ, ನನಗಂತೂ ಗೊತ್ತು. ದೆನ್ ಯಾರು ಭಾಳ ವೀಕ್ ಇದ್ದಾರೋ ಅವರು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ, ಅವ್ರು ಏನು ಮಾಡಬೇಕು ಅಂದರೆ ವರ್ಬನ್ನು ಐಡೆಂಟಿಫೈ ಮಾಡಬೇಕು ಫಸ್ಟು. ವಿಚ್ ಈಸ್ ಅ ವರ್ಬ್ ಹಿಯರ್? ಮೇಡ್ ಅನ್ನೋದು ವರ್ಬ್ ಆಗುತ್ತೆ. ಇದು ಯಾವ ಕಾಲದಲ್ಲಿದೆ, ವಿಚ್ ಟೆನ್ಸಲ್ಲಿದೆ, ಯಾವುದು ಅಂತ ಹೇಳಿದರೆ ಇದು ಪಾಸ್ಟ್ ಟೆನ್ಸಲ್ಲಿದೆ. ನೋಡಿ ಪಾಸ್ಟ್ ಟೆನ್ಸಲ್ಲಿದೆ. ಪಾಸ್ಟ್ ಟೆನ್ಸ್ ಅಂದರೆ ಯಾವುದು ಬರಬೇಕು? ಪಾಸ್ಟ್ ಟೆನ್ಸ್ ಅಂದರೆ ಯಾವುದು ಬರಬೇಕು? ಅಲ್ಲೇ ಪಾಸ್ ಮಾಡಿ ಒಂದು ಕಮೆಂಟ್ ಹಾಕಿದರೆ ಬಹಳ ಖುಷಿಯಾಗುತ್ತೆ ಸರ್.
ಇಷ್ಟೇ, ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ. ನೋಡಿ, ಪಾಸ್ಟ್ ಟೆನ್ಸ್ ಅಂದರೆ ಡಿಡ್ ಯೂಸ್ ಮಾಡಬೇಕು. ಹಾಗಿದ್ದರೆ ನಮ್ಮ ಸೆಂಟೆನ್ಸಲ್ಲಿ ಫಸ್ಟಿಗೆ ಇದು ಬರಬೇಕು. ಯಾವುದು ಬರಬೇಕು? ಡಿಡ್ ಅಂತ ಬರಬೇಕು. ನೋಡಿ, ಕ್ಯಾಪಿಟಲ್ ಲೆಟ್ರಲ್ಲಿ ಡಿಡ್ ಅಂತ ಬರೀಬೇಕು. ಇಷ್ಟೇ ಸರ್. ಆಮೇಲೆ ಕಾಪಿ ಮಾಡಿ ಬರೆದ್ರೆ ಉತ್ತರ ರೆಡಿ. ನೋಡ್ತೀನಿ ನೋಡಿ, ಇಲ್ಲಿ ತೋರಿಸ್ತೇನೆ. ಡಿಡ್ ದಿ ಎಲಿಫೆಂಟ್, ELEPHANT. ಹೌದಲ್ವಾ? ಒಮ್ಮೆ ನಾವು ವರ್ಬನ್ನು ಪಾಸ್ಟ್ ಟೆನ್ಸ್ ವರ್ಬ್ ಯೂಸ್ ಮಾಡಿದರೆ ಬರುವ ವರ್ಬ್ ಇದೆ ಅಲ್ವಾ, ಇಲ್ಲಿ ಬರುವ ವರ್ಬು ಇಲ್ಲೂ ವರ್ಬು ಬರಬೇಕೀಗ ಇದೆ ಅಲ್ವಾ. ನೋಡಿ, ಡಿಡ್ ದಿ ಎಲಿಫೆಂಟ್ ಕಾಪಿ ಮಾಡಿ ಬರಿತಾ ಇದ್ದೀನಿ. ಮತ್ತೆ ಮೇಡ್ ಅಂತ ಬಹಳ ಜನ ಇಲ್ಲಿ ಮೇಡ್ ಅಂತ ಬರಿತೀರಾ, ಅದು ತಪ್ಪು ತಪ್ಪು ತಪ್ಪು. ಯಾಕೆಂದರೆ ಆಲ್ರೆಡಿ ನಾವು ಇಲ್ಲಿ ಪಾಸ್ಟ್ ಟೆನ್ಸ್ ವರ್ಬ್ ಯೂಸ್ ಮಾಡಿದ್ದೀವಿ, ಇದರ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡಬೇಕಿಲ್ಲಿ. ಅಷ್ಟೇ ಸರ್ ಡಿಫ್ರೆನ್ಸ್. ನೋಡಿ, ಡಿಡ್ ದಿ ಎಲಿಫೆಂಟ್ ಮೇಕ್ ಅ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್ ಅಂತ ಬರೆದು ಒಂದು ಕ್ವಶನ್ ಮಾರ್ಕ್ ಹಾಕಬೇಕು. ಇಷ್ಟು ಇದೇ ನಿಮ್ಮ ಆನ್ಸರು. ಅರ್ಥ ಆಯಿತು ಅಂತ ಅನಿಸತ್ತೆ. ಬಹಳ ಈಸಿ ಕಣ್ರಿ, ಆಯಿತಾ? ವಿಡಿಯೋ ಅಂದರೆ ಈ ಕ್ವಶನ್ ಲೆಂತಿ ಆಯಿತು ಅನಿಸುತ್ತೆ. ನಾನು ಏನು ಮಾಡ್ತೀನಿ ನಿಮಗೆ ಅಂದರೆ ಒಂದು ಚಿಕ್ಕ ಪ್ರಶ್ನೆ ತಗೊಂಡು ಅರ್ಥ ಮಾಡಿಸ್ತೀನಿ. ಈಗ ನೋಡಿ, ಒನ್ ಮೋರ್ ಎಕ್ಸಾಂಪಲ್ ಐ ವಿಲ್ ಟೇಕ್. ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಮೈ ಡಿಯರ್ ಚಿಲ್ಡ್ರನ್. ಹೌದಲ್ವ ಪ್ರೀತಿಯ ವಿದ್ಯಾರ್ಥಿಗಳೇ? ಬೋರ್ಡ್ ಮೇಲೆ ಬಹಳ ಜನಕ್ಕೆ ಕಾಣಲೇ ಇಲ್ಲ ಅನಿಸುತ್ತೆ ಪ್ರಶ್ನೆ ಬರೆದಿದ್ದು. ಯಾಕಂದರೆ ಲೆಂತಿ ಕ್ವಶನ್ ತಗೊಂಡಿದ್ದೆ. ರೀಸನ್ ಇಷ್ಟೇ ತೋರಿಸಿದ್ದು, ಎಕ್ಸಾಮಲ್ಲೂ ಇಷ್ಟುದ್ದ ಕ್ವಶನ್ ಇರುತ್ತೆ ಅದು, ಆಯಿತಾ? ಅದು ಕೊಟ್ಟಿರುವಂಥದ್ದು ಕ್ವಶನ್ ಆಗಿರಲ್ಲ, ಸ್ಟೇಟ್ಮೆಂಟ್ ಆಗಿರುತ್ತೆ. ತಾವುಗಳು ಅದನ್ನು ಪ್ರಶ್ನೆ ಮಾಡಬೇಕು. ಯಾಕಂದರೆ ಹೆಡ್ಡಿಂಗಲ್ಲಿದೆ ಅಲ್ವಾ, ಚೇಂಜ್ ಇಂಟು ಎ ಕ್ವಶನ್ ಅಂತ. ಹಾಗಾಗಿ ನಾನೀಗ ಏನು ಮಾಡ್ತೀನಿ ಅಂದರೆ ಒಂದು ಈಸಿ ಕ್ವಶನ್ ತಗೊಂಡು ಚಿಕ್ಕದಾಗಿರುವಂಥದ್ದನ್ನು ಕಲಿಸ್ತೀನಿ. ನೋಡಿ, ಈಗ ಇನ್ನೊಂದು ಪ್ರಶ್ನೆ ತಗೊತೀನಿ. ಕಾಣುತ್ತೆ ಅಂದ್ಕೊಂಡಿದ್ದೀನಿ, ಕಾಣಿಸುತ್ತೆ ಎಲ್ಲರಿಗೂ. ಮಿಲ್ಕ್ ಬಿಕಮ್ಸ್ ಹಾರ್ಡ್ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಒಮ್ಮೆ ಕ್ಯಾಮ್ರಾಮನಿಗೆ ಕೇಳ್ಬಿಡೋಣ. ಕ್ಲಿಯರ್. ಮಿಲ್ಕ್ ಬಿಕಮ್ಸ್ ಹಾರ್ಡ್ ಅಂತ ಒಂದು ಪ್ರಶ್ನೆ ಇದೆ ಅಂದ್ಕೊಳ್ಳಿ, ಆಯಿತಾ? ಮಿಲ್ಕ್ ಬಿಕಮ್ಸ್ ಹಾರ್ಡ್ ಅಂತ ಒಂದು ಪ್ರಶ್ನೆ ಇದೆ. ಇದನ್ನು ತಾವುಗಳು ಈಗ ಏನು ಮಾಡಬೇಕು? ಚೇಂಜ್ ಇಂಟು ಎ ಕ್ವಶನ್ ಬಿಗಿನಿಂಗ್ ವಿತ್ ದಿ ರೈಟ್ ಫಾರ್ಮ್ ಆಫ್ ಡೂ ಅಂತ ಇದೆ. ಯಾವುದು ಡೂ ಅಂದರೆ ಡೂ, ಡಸ್, ಡಿಡ್ ಮೂರರಲ್ಲಿ ಯಾವುದಾದ್ರೂ ಒಂದು ಬರಬೇಕು. ಇದನ್ನು ಓದಿದಾಗ ನಮಗೆ ಸೆಂಟೆನ್ಸ್ ಅರ್ಥ ಆಯಿತು. ಇದು ಪಾಸ್ಟ್ ಟೆನ್ಸ್ ಅಲ್ಲ. ಪಾಸ್ಟ್ ಟೆನ್ಸ್ ಅಲ್ಲ ಅಂದರೆ ಆವಾಗ ಡಿಡ್ ಬರೋದೇ ಇಲ್ಲ. ಮಿಲ್ಕ್ ಅನ್ನೋದು ಒಂದು ಸಿಂಗ್ಯುಲರ್ ವರ್ಡ್ ಅದು, ಹೌದಲ್ವಾ? ಹಾಗಿದ್ರೆ ನೋಡಿ, ಕಾಣ್ತಾ ಇದೆ ಅಲ್ವಾ, ಸಿಂಗ್ಯುಲರಿಗೆ ಏನು ಬರಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ? ಡಸ್ ಅಂತ ಬರಬೇಕು. ಹಾಗಿದ್ರೆ ನೋಡಿ, ಫಸ್ಟ್ ಏನು ಮಾಡಬೇಕು? ಡಸ್ ಅಂತ ಬರೀಬೇಕು. ಸೇಮ್ ಕಾಪಿ ಮಾಡಿ ಬರೆಯೋದು. ನೋಡಿ, ಡಸ್ ಮಿಲ್ಕ್ ಬಿಕಮ್, BECOME ಬಿಕಮ್ ಹಾರ್ಡ್. ಇಷ್ಟೇ ಸರ್ ಉತ್ತರ. ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕಬೇಕು. ಇಲ್ಲಿ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇ ಆನ್ಸರು. ದಿಸ್ ಈಸ್ ಅವರ್ ಆನ್ಸರ್. ಏನಾಯಿತು? ಡಸ್ ಮಿಲ್ಕ್ ಬಿಕಮ್ ಹಾರ್ಡ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆದರೆ ಬಹಳ ಜನ ಏನು ಮಾಡ್ತೀರಾ ನೀವು? ಮೆನಿ ಆಫ್ ದೆಮ್ ಏನು ಮಾಡ್ತಾ ಇದ್ದೀರಾ? ಬಹಳ ಜನ ನೀವು ಇದನ್ನೇ ಇಲ್ಲಿ ತಂದು ಬರಿತಾ ಇದ್ದೀರಾ. ನಾನು ಬರ್ತಿದ್ದೀನಿ, ಆದರೆ ಇದಕ್ಕೆ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಸ್ ಇದೆ, ಇಲ್ಲಿ ಎಸ್ ಇಲ್ಲ. ಹೌದಲ್ವಾ? ನೋಡಿ, ಇದೇ ಸೆಂಟೆನ್ಸು ಸರಿ, ಇದೇ ರೈಟ್ ಆನ್ಸರು. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ತಗೊತೀನಿ. ಈಗ ನಾನು ಒಂದು ಎಕ್ಸಾಂಪಲ್ ನಿಮಗೆ ಡಿಡ್ಡನ್ನು ತೆಗೆದುಕೊಂಡು ತೋರಿಸಿದ್ದೀನಿ. ಈಗ ಡಸ್ ಆಯಿತು. ಈಗ ಡೂ ಒಂದು ಎಕ್ಸಾಂಪಲ್ ತಗೊಂಡು ನಿಮಗೆ ತೋರಿಸ್ತಾ ಹೋಗ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ನನಗೆ ಗೊತ್ತು ವಿಡಿಯೋ ಲೆಂತಿ ಆದರೆ ಯಾರೂ ನೋಡಲ್ಲ ಅಂತ, ಆದರೂ ಕೂಡ ಏನು ಮಾಡಲಿಕ್ಕಾಗಲ್ಲ, ಆಯಿತಾ? ಒಂದೇ ಒಂದು ವಿಡಿಯೋದಲ್ಲಿ ಎಲ್ಲದೂ ಕೂಡ ಕವರ್ ಮಾಡೋಣ ಅಂತ. ಇಲ್ಲಾಂದರೆ 5 ನಿಮಿಷದಲ್ಲಿ ಒಂದರಲ್ಲಿ ಡೂ, ಒಂದರಲ್ಲಿ ಡಸ್, ಒಂದು ಡಿಡ್ ಮಾಡ್ಬೋದು. ಅವಶ್ಯಕತೆ ಇಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಒಂದೇ ವಿಡಿಯೋದಲ್ಲಿ 3 ಕೂಡ ನೀವು ಕಲಿತ್ರೆ ಭಾಳ ಹೆಲ್ಪ್ ಆಗುತ್ತೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಎಸ್, ರಸ್ತೆಯಲ್ಲಿ ಯಾರೋ ಹೋಗ್ತಾ ಇದ್ದಾರೆ ಅಂದ್ಕೊಳ್ಳಿ. ದೇ ಕೀಪ್ ಲುಕಿಂಗ್ ಎಟ್ ಮೀ. ಏನೋ ಒಂದು ಸೆಂಟೆನ್ಸು ಕೊಟ್ಟಿರ್ತಾವ್ರೆ ನೋಡಿ. ಈಗ ದೇ ಕೀಪ್ ಲುಕಿಂಗ್ ಎಟ್ ಮೀ, ನನ್ನನ್ನೇ ನೋಡ್ತಾ ಇದ್ದಾರೋ ಅಂತ ಹೇಳ್ತಾ ಇದ್ದೀರಾ. ಏನೇ ಕೊಡಲಿ ಸರ್, ಕ್ವಶನ್ ಏನಿದೆ ಅಂದರೆ ಡೂ ಫಾರಮ್ ಯೂಸ್ ಮಾಡಪ್ಪ, ಒಂದು ಕ್ವಶನನ್ನು ರೆಡಿ ಮಾಡು ಅಂತ. ಯಾವ ಕ್ವಶನ್ ಆಗಿರಬೇಕು? ಡೂ, ಡಸ್ ಅಥವಾ ಡಿಡ್ಡನ್ನು ಯೂಸ್ ಮಾಡಬೇಕು. ಈ ಕ್ವಶನ್ ಓದಿದಾಗ ನನಗೆ ಗೊತ್ತಾಯಿತು. ಏನು ಗೊತ್ತಾಯಿತು ಅಂದರೆ ದಿಸ್ ಕ್ವಶನ್ ಈಸ್ ಇನ್ ಪ್ರೆಸೆಂಟ್ ಅಂತ. ನೋಡಿ, ಈಗ ಕೀಪಿನ ಫಾರ್ಮ್ಗಳು ಬರಿತೀನಿ ನೋಡಿ. ಕೀಪ್ಸ್, ಕೆಪ್ಟ್. ನೋಡಿ, ಕೆಪ್ಟ್ ಅಂತ ಬಂದರೆ ಡಿಡ್ ಯೂಸ್ ಮಾಡಿ, ಕೀಪ್ಸ್ ಅಂತ ಬಂದರೆ ಡಸ್ ಯೂಸ್ ಮಾಡಿ, ಕೀಪ್ ಅಂತ ಬಂದರೆ ಡೂ ಯೂಸ್ ಮಾಡಿ. ಅರ್ಥ ಆಯಿತು ಅನ್ಸುತ್ತೆ ಎಲ್ಲರಿಗೂ ಕೂಡ. ಇದರ ಆನ್ಸರನ್ನು ದಯವಿಟ್ಟು ನೀವೇ, ಆಯಿತಾ, ಕಮೆಂಟಲ್ಲಿ ಬರೆದು ಹಾಕಬೇಕು. ದಯವಿಟ್ಟು
ಆಯಿತಾ. ಏನು ಮಾಡಬೇಕು, ಫಸ್ಟಿಗೆ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು, ಡೂ ಫಾರ್ಮ್ ಆಫ್ ದ ವರ್ಬನ್ನು ಯೂಸ್ ಮಾಡಬೇಕು. ಇದನ್ನು ದಯವಿಟ್ಟು ತಾವುಗಳು ಮರೆಯಬೇಡಿ. ನನ್ನ ಪ್ರಥಮ PUC ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೋಬೇಡಿ. ಐ ಆಮ್ ದೇರ್ ವಿತ್ ಯು. ನಾನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಆಗೋವರೆಗೂ ನಿಮ್ಮ ಜೊತೆಗೆ ಇರ್ತೀನಿ ಸರ್. ಒಳ್ಳೆ ಅಂಕಗಳನ್ನು ತರಿಸ್ತೀನಿ. ಆದರೆ ನಿಮ್ಮಿಂದ ನನಗೂ ಕೂಡ ಹೆಲ್ಪ್ ಬೇಕು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸರ್. ನೀವು ಅಷ್ಟೇ ಅಲ್ಲ, ನಿಮ್ಮ ಜೊತೆ ಇರೋರು ಕೂಡ ಎಲ್ಲರೂ ಕೂಡ ಸಂತೋಷದ ವಾತಾವರಣ ಇದ್ದರೆ ಮಾತ್ರ, ಅದನ್ನೇ ಹೇಳ್ತೀವಲ್ವ, 4 ಸಜ್ಜನರ ಗೆಳೆತನವನ್ನು ಮಾಡು ಅಂತ. ಏನು ಅಂತ ಹೇಳಿದರೆ, ಇಂಟೆಲೆಕ್ಚುಯಲ್ ಮೈಂಡ್ಸ್ ನಿಮ್ಮ ಬಳಿನಲ್ಲಿದ್ದಾಗ ನೀವು ಕೂಡ ಆ ರೀತಿ ಆಗಬೇಕು ಅಂತ ಪ್ರಯತ್ನ ಪಡ್ತೀರಾ. ಬರೀ ಪಿಕ್ಚರ್ ಹೋಗಬೇಕು, ಬರೀ ಪಾರ್ಟಿಗೆ ಹೋಗಬೇಕು, ಬರೀ ಕ್ಲಬ್ಬಿಗೆ ಹೋಗಬೇಕು, ಬರೀ ಆಟಾಡೋಕ್ಕೆ ಹೋಗಬೇಕು ಅಂದಾಗ ನಿಮ್ಮ ಮನಸ್ಸು ಕೂಡ ಅದೇ ರೀತಿ ಆಗ್ತಾ ಇರುತ್ತೆ. ದಯವಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೂ ಕೂಡ ಇಂಥ ವೀಡಿಯೋಸ್ಗಳನ್ನು ಕೊಟ್ಟರೆ ಅವರು ಕೂಡ ನಿಮ್ಮ ಜೊತೆ ಇದರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾರೆ. ಇವತ್ತು ವೀಡಿಯೋ ನೋಡಿದೇನೋ, ಅರ್ಥ ಆಯ್ತೇನೋ, ನನಗೆ ಯಾಕೋ ಅರ್ಥ ಆಗಲಿಲ್ಲ, ನಿನಗೆ ಅರ್ಥ ಆಯ್ತಾ? ಈ ರೀತಿಯಾಗಿ ಮಾತುಕತೆಗಳು ಸ್ಟಾರ್ಟ್ ಆದಾಗ ವಿದ್ಯಾರ್ಥಿಗಳಲ್ಲಿ ಬದಲಾವಣೆಗಳು ಬರುತ್ತೆ. ಯು ಬೂಸ್ಟ್ ಯುವರ್ ಸೆಲ್ಫ್. ಯಾರು ಕೂಡ ನಾನು ಬರಲ್ಲ, ನಿಮ್ಮ ತಂದೆ ತಾಯಿ ಬರಲ್ಲ, ನಾನು ಇಲ್ಲಿಂದ ಪಾಠ ಮಾಡ್ಬೋದು, ನಿಮ್ಮ ತಂದೆ ತಾಯಿಗಳು ಓದು ಅಂತ ಹೇಳ್ಬೋದು ಬಿಟ್ಟರೆ, ಆಯಿತಾ, ಯು ಶುಡ್ ಬೂಸ್ಟ್ ಯುವರ್ ಸೆಲ್ಫ್. ನೀವು ಒಳ್ಳೆಯವರಾಗಿ ಒಳ್ಳೆಯ ಅಂಕಗಳನ್ನು ತಂದು ನಿಮ್ಮ ತಂದೆ ತಾಯಿಗಳಿಗೆ ಫಸ್ಟ್ ಖುಷಿಪಡಿಸಿ, ನಿಮ್ಮ ಕಾಲೇಜಿಗೆ, ನಂತರದಲ್ಲಿ ನನಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಉದಾಹರಣೆಗಳನ್ನು ವಿತ್ ಕಲರ್ಫುಲ್ಲಾಗಿ ಮಾಡಿರುವಂಥ ವೀಡಿಯೋಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೊಮ್ಮೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ವೆಂಡ್ ಆಫ್ ಮಾಡ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.